ಅರಣ್ಯ ಸಿಬ್ಬಂದಿ ಗುಂಡಿಗೆ ಮೂವರು ಬೇಟೆಗಾರರು ಬಲಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಎಲ್ಲಿ ಈ ಮೂವರ ಬಲಿಯಾಗಿದೆ, ಯಾಕಾಯ್ತು ಈ ಘಟನೆ, ಡೀಟೇಲ್ಸ್ ಬರ್ತಾ ಇದೆ. ಬನ್ನಿ ನೋಡ್ತಾ ಹೋಗೋಣ. ವೀರಪ್ಪನ್ ಮತ್ತು ರಾಜ್ಕುಮಾರ್ ಅಪಹರಣ ಸಂದರ್ಭದಲ್ಲಿ ಅರಣ್ಯ ಪ್ರದೇಶದ ಸ್ಥಳೀಯ ಬುಡಕಟ್ಟು ಜನಾಂಗದ ಮೇಲೆ ಪೊಲೀಸರು ಹಾಗೆ ಅಧಿಕಾರಿಗಳು ಒಂದಷ್ಟು ದಾಳಿಯನ್ನ ನಡೆಸಿದ್ದಾರೆ ಅಥವಾ ಆ ಒಂದು ಅಮಾನವೀಯ ದೌರ್ಜನ್ಯ ನಡೆಸಿದ್ದಾರೆ ಅನ್ನುವಂತಹ ಈ ಒಂದು ಕ್ರೌರ್ಯದ ಕಹಿ ಏನಿದೆಯಲ್ಲ, ಆ ನೆನಪುಗಳು ಇವತ್ತಿಗೂ ಕೂಡ ಜನರ ಮನಸ್ಸಿನಲ್ಲಿ ಹಾಗೆ ಉಳಿದುಕೊಂಡಿದೆ. ಆ ಉಳಿದುಕೊಂಡಿರುವಂತಹ ಒಂದಷ್ಟು ವಿಚಾರಗಳನ್ನ ಮತ್ತೆ ಅಂಥದ್ದೇ ಒಂದು ಕ್ರೌರ್ಯದ ಪ್ರಕರಣ ಇದೀಗ ಈ ವನ್ಯಧಾಮದಿಂದ ವರದಿಯಾಗ್ತಾ ಇದೆ. ಅರಣ್ಯ ಸಿಬ್ಬಂದಿ ಗುಂಡಿಗೆ ಮೂವರು ಬೇಟೆಗಾರರು ಬಲಿಯಾಗಿದ್ದಾರೆ. ಚಾಮರಾಜನಗರದ ದಟ್ಟ ಅರಣ್ಯದಲ್ಲಿ ಎನ್ಕೌಂಟರ್ ಮಾಡಲಾಗಿದೆ. ಹನೂರು ತಾಲೂಕಿನ ಈ ದಟ್ಟಿ ಅರಣ್ಯ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಡು ಪ್ರಾಣಿ ಬೇಟೆಯಾಡಿ ಮಾಂಸವನ್ನ ಬೇರ್ಪಡಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಒಂದು ದಾಳಿಯನ್ನ ನಡೆಸಿದ್ದೀವಿ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಶರಣಾಗುವಂತೆ ಸೂಚಿಸಿದ್ದಂತಹ ಅರಣ್ಯ ಇಲಾಖೆಯ ಸಿಬ್ಬಂದಿ ಗುಂಡಿನ ಚಕಮಕಿಯಲ್ಲಿ ಮೂವರು ಕಾಡುಗಳ್ಳರ ಸಾವಾಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಎನ್ಕೌಂಟರ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಸ್ಥಳೀಯರು. ಘಟನಾ ಸ್ಥಳಕ್ಕೆ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ ಸಚಿವ ಪುಟ್ಟರಂಗ ಶೆಟ್ಟಿ. ನೋಡಿ, ಅರಣ್ಯ ಸಿಬ್ಬಂದಿ ಮತ್ತೆ ಬೇಟೆಗಾರರ ನಡುವೆ ಈ ಗುಂಡಿನ ಚಕಮಕಿ ನಡೆದಿದೆ. ಇದರ ಪರಿಣಾಮವಾಗಿ ಮೂವರು ಬೇಟೆಗಾರರು ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಈ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಶಾಗ್ಯ ಗ್ರಾಮದ ಸಮೀಪದ ಈ ಮರಿಯಮಂಗಲ ಬೀಟ್ನಲ್ಲಿ ಇವತ್ತು ಮುಂಜಾನೆ ನಡೆದಿದೆ. ಅಂತೋಣಿ ಸ್ವಾಮಿ, ಪೀಟರ್, ಕುಮಾರ್ ಅಕ್ರಮವಾಗಿ ಅರಣ್ಯ ಪ್ರವೇಶವನ್ನ ಮಾಡಿದ್ರು ಅಂತ ಹೇಳಲಾಗ್ತಾ ಇದೆ. ಇವರು ವನ್ಯಜೀವಿಗಳ ಬೇಟೆಗಾರರು ಅಂತ ಕೂಡ ಹೇಳಲಾಗ್ತಾ ಇದೆ. ಅರಣ್ಯ ಸಿಬ್ಬಂದಿಗಳು ಕಳ್ಳ ಬೇಟೆಗಾರರನ್ನ ಕಂಡ ಕೂಡಲೇ ಗುಂಡಿನ ದಾಳಿಯನ್ನ ನಡೆಸಿದ್ದಾಗಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇದೀಗ ಮೂವರು ಮೃತಪಟ್ಟಿದ್ದಾರೆ. ಮೃತದೇಹಗಳನ್ನ ಕೊಳ್ಳೇಗಾಲ ಸರ್ಕಾರಿ ಆಸ್ಪತ್ರೆಯ ಶವಾಗಾರದಲ್ಲೂ ಕೂಡ ಇರಿಸಲಾಗಿದೆ. ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಲಾಗಿದ್ದು ಮುಂದಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ದಾರೆ. ನೋಡಿ, ಪ್ರತಿ ಬಾರಿಯೂ ಕೂಡ ಇಲ್ಲಿ ಈ ರೀತಿಯಾದಂತಹ ಘಟನೆಗಳು ಆದಂತಹ ಸಂದರ್ಭದಲ್ಲಿ ಅರಣ್ಯ ಸಿಬ್ಬಂದಿಗಳು ಮತ್ತೆ ಕಾಡುಗಳ್ಳರು ಅಂತ ಏನು ಹೇಳ್ತಾ ಇದ್ದಾರೆ. ಬಟ್ ಆದರೆ ಅಲ್ಲಿನ ವಾಸ ಮಾಡ್ತಾ ಇರುವಂತಹ ಜನರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಮೂವರ ಸಾವಾಗಿದೆಯಲ್ವಾ, ಅದರಿಂದ ತಪ್ಪಿಸಿಕೊಳ್ಳೋದಕ್ಕೆ ಈ ರೀತಿಯಾಗಿ ಸುಳ್ಳನ್ನ ಹೇಳಿ ನಮ್ಮವರನ್ನ ಕೊಂದು ಹಾಕಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅರಣ್ಯದಲ್ಲಿ ಬೇಟೆಯಾಡಿ ಆ ಮಾಂಸವನ್ನ ಹಂಚಿಕೊಳ್ಳುವಂತಹ ಸಂದರ್ಭದಲ್ಲಿ ಈ ಘಟನೆ ಅಥವಾ ಈ ಒಂದು ಎನ್ಕೌಂಟರ್ ನಡೆದಿದೆ ಅಂತ ಏನು ಹೇಳ್ತಾ ಇದ್ದೀವಿ. ಬಟ್ ಆದರೆ ಸ್ಥಳೀಯರು ಹೇಳ್ತಾ ಇರುವಂತಹ ವಿಚಾರವೇ ಬೇರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಯಾಕಾಗಿ ಈ ಒಂದು ದಾಳಿ ಆಯಿತು ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಬಟ್ ಆದರೆ ಪೊಲೀಸರು ನಮ್ಮ ಆತ್ಮರಕ್ಷಣೆ ನಾವು ಮಾಡ್ಕೊಳ್ಬೇಕಾಯಿತು. ಸೊ ಹಾಗಾಗಿ ನಾವು ದಾಳಿಯನ್ನು ಮಾಡಿದ್ವಿ, ಹಾಗಾಗಿ ಮೂವರ ಪ್ರಾಣ ಹೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಅರಣ್ಯ ಸಿಬ್ಬಂದಿಗಳಿಗೂ ಕೂಡ ಒಬ್ಬರಿಗೇನೋ ಗಾಯ ಆಗಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಸದ್ಯಕ್ಕೆ.